ಆಹಾ, ಏನೋ ನಿಮಗೆಲ್ಲ ಏನನ್ಸಿತ್ತು? ಚಿನ್ನು ಮರಿಗೆ ಜಯಂತನ ಮೇಲೆ ಪ್ರೀತಿ ಕಮ್ಮಿ ಆಗಿದೆ. ರಾಂಗ್, ಅಬ್ಸಲ್ಯೂಟ್ಲಿ ರಾಂಗ್. ನನ್ನ ಚಿನ್ನು ಮರಿಗೆ ನನ್ನ ಮೇಲೆ ಪ್ರೀತಿ ಎಳ್ಳಷ್ಟು ಕಡಿಮೆ ಆಗಿಲ್ಲ. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಚಿನ್ನು ಮರಿ, ನಾನು ನಮ್ಮಿಬ್ಬರಿಗೂ ಬಯಸಿದ ಜೀವನ ಇದೇ ಜೀವನನೇ. ನೋಡಿ, ಇಲ್ಲಿ ನಿಮಗೆ ನಾನು, ನನಗೆ ನೀವು. ನನ್ನ ಎಲ್ಲ ಪ್ರೀತಿನೂ ನಿಮ್ಮೊಬ್ಬರಿಗೆ ಮೀಸಲು. ನೋಡಿ, ಈ ನಗು ನೋಡಿ ನನಗೆ ಒಂದು ಆಶು ಕವನ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಹೇಳ್ಬೋದಾ? ಮೌನದಲ್ಲಿ ಹುಟ್ಟಿದ ಪ್ರೀತಿ ನಮ್ಮ ಹೃದಯಗಳಲ್ಲಿ ಅರಳಿತು. ವಿರಹದ ನೆರಳಿನಲ್ಲಿ ಹೊತ್ತ ಜ್ಯೋತಿ ನಮ್ಮ ಜೀವಗಳಲ್ಲಿ ಬೆರೆಯಿತು. ನಿಮ್ಮ ನಗು ನನ್ನ ದಿನಕ್ಕೆ ಬೆಳಕು, ನಿಮ್ಮ ಮುನಿಸು ಕಾಡುಗತ್ತಲ ಹುಳುಕು. ನೀವು ಹತ್ತಿರವಿದ್ದರೆ ಪ್ರತಿ ಕ್ಷಣವೂ ಪ್ರೀತಿಯ ಹಬ್ಬ. ನೀವು ತುಸ ದೂರ ಹೋದರೆ ಚಿನ್ನಮರಿ, ಏನಾಯ್ತು? ಜಿರಳೆನಾ? ಎಲ್ಲಿ ಚಿನ್ನಮರಿ? ರೀ, ಇಲ್ಲಿದೆ. ಜಾನ್ವಿ ಅವರೇ, ನಿಮಗೆ ಜಿರಳೆ ಕಂಡ್ರೆ ಭಯನಾ? ಏನ್ ಮಾಡ್ತಾ ಇದ್ದೀರಿ ಚಿನ್ನಮರಿ? ಏನಿಲ್ಲ ರೀ, ನಮ್ಮ ಮೊದಲನೇ ರಾತ್ರಿ ದಿವಸ ಹೀಗೆ ಅಲ್ವಾ ಆಗಿತ್ತು. ನೀವು ಹಾಲು ಕುಡಿದ್ಬಿಟ್ರಿ, ಅದಕ್ಕೆ ಇವತ್ತು ಹೀಗೆ ಆಗಿದೆ ನೋಡಿ. ತಗೊಳ್ಳಿ, ಕುಡೀರಿ. ಬೇಡ ಚಿನ್ನಮರಿ. ಬೇಡವಾ? ಯಾಕೆ? ಅವತ್ತು ನೋಡಿದ್ರೆ ಕುಡಿದು ಬಿಟ್ಟಿದ್ರಿ. ನಿಮಗೆ ಬೇಕಾದ ಹಾಗೆ ಏನು ಬೇಕಾದರೂ ಮಾಡ್ಬೋದು, ನಾನು ಹೇಳಿದ್ರೆ ಅದನ್ನ ಮಾಡಲ್ವಾ? ಏನ್ರಿ ಅನ್ಕೊಂಡಿದ್ದೀರಾ ನನ್ನ ನೀವು? ನೀವೇನೇ ಮಾಡಿದ್ರು ಅದನ್ನೆಲ್ಲ ನಾನು ಸಹಿಸ್ಕೊಂಡಿರ್ಬೇಕು. ಎಷ್ಟೇ ಹಿಂಸೆ ಕೊಟ್ಟರು ಎಲ್ಲದಕ್ಕೂ ಬಾಯಿ ಮುಚ್ಕೊಂಡು ತೆಪ್ಪಗಿರ್ಬೇಕಾ? ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಬಂದ್ರಿ. ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡದೆ ಲಾಕ್ ಮಾಡಿಕೊಂಡು ಕೀ ತಗೊಂಡು ಹೋಗ್ತಾ ಇದ್ರಿ.
ನಾನು ಎಲ್ಲ ಆಚೆ ಹೋಗ್ಬಿಡ್ತೀನೋ ಅಂತ ಅಲ್ಲೆಲ್ಲ ಕಡೆ CC ಕ್ಯಾಮ್ರಾ ಫಿಕ್ಸ್ ಮಾಡಿದ್ರಿ. ವಾಚ್ಮ್ಯಾನ್ ಹತ್ರ ಮಾತಾಡ್ದೆ ಅಂತ ಅವನಿಗೆ ಹೊಡೆದ್ರಿ. ಅದೆಲ್ಲ ಸಾಯ್ಲಿ. ಮನೆ ಒಳಗಡೆ ಸ್ವತಂತ್ರವಾಗಿರೋಣ ಅಂತ ಅನ್ಕೊಂಡ್ರೆ ನಾನು ಯಾರ ಜೊತೆನೂ ಮಾತಾಡ್ದೇ ಇರೋ ಥರ, ಮನೆಯವ್ರ ಜೊತೆನೂ ಮಾತಾಡ್ದೇ ಇರೋ ಥರ ಮಾಡಿದ್ರಿ. ಮನೇಲೂ ಕೂಡ CC ಕ್ಯಾಮ್ರಾ ಫಿಕ್ಸ್ ಮಾಡಿ ಎಲ್ಲದನ್ನು ನೋಡ್ತಾ ಇದ್ರಿ. ಹಾಂ, ಅಲ್ಲಿ ನಿಮ್ಮ ಫ್ರೆಂಡ್ ಒಬ್ಬ ಬಂದ. ಅವನಿಗೆಲ್ಲ ವಿಷಯ ಗೊತ್ತಾಗಿ ನನಗೆಲ್ಲಿ ಹೇಳ್ಬಿಡ್ತಾನೋ ಅಂತ ಅವನಿಗೂ ಹೊಡೆದು ಓಡಿಸಿದ್ರಿ. ಪಾಪ ನಮ್ಮ ಅಜ್ಜಿ, ಅವ್ರನ್ನಂತೂ ಸಾಯಿಸಕ್ಕೆ ಹೊರಟ್ಬಿಟ್ರಲ್ಲ. ಇಷ್ಟೆಲ್ಲ ಆದ್ಮೇಲೂ ಅದು ಹೇಗ್ರಿ ಅನ್ಕೊಂಡ್ರಿ ನಾನು ನಿಮ್ಮ ಜೊತೆ ಬದುಕಕ್ಕೆ ಒಪ್ಕೋತೀನಿ ಅಂತ? ಇದಕ್ಕೆಲ್ಲದಕ್ಕೂ ನೀವು ಹೇಳೋದೇನು? ಪ್ರೀತಿ. ನಿಮಗೆ ನನ್ನ ಮೇಲೆ ಪ್ರೀತಿಯಿಂದ ಹೀಗೆಲ್ಲ ಮಾಡಿದ್ರಿ ಅಂತ. ಛೇ, ಇದೆಲ್ಲ ಪ್ರೀತಿನಾ? ಇಷ್ಟೆಲ್ಲ ಆದಮೇಲೆ ನೀವು ಮಂಡಿ ಊರಿ ಸಾರಿ ಚಿನ್ನು ಮರಿ, ನಿಮ್ಮನ್ನ ಬಿಟ್ಟಿರೋಕ್ಕಾಗದೇ ಇಲ್ಲ ಅಂತ ಅಂದ ತಕ್ಷಣ ನಾನು ನಿಮ್ಮ ಜೊತೆ ಬದುಕ್ಬಿಡ್ಬೇಕಾ? ನಾನು ನಿಮ್ಮ ಜೊತೆ ಬಂದ್ಬಿಡ್ಬೇಕಾ? ಹಾಂ, ಹಲೋ ಸರ್, ಅದೇ ಸರ್, ನೆನಪಿದೆ ಸರ್, ನಾಳೆ ತಂದುಕೊಡ್ತೀನಿ ಸರ್. ಹಾಂ ಸರಿ ಸರ್. ಮೇಡಮ್ರೇ, ನಾವು ಅತ್ತೆ ಮಾವನ ಷಷ್ಠಿ ಪೂರ್ತಿ ಸಮಾರಂಭಕ್ಕೆ ಹೋದ್ವಿ. ಅಲ್ಲಿ ಜಾನುವಾರು ಸಿಕ್ಕಿದ್ರು. ಆಮೇಲೆ ಬೆಳ್ದಿಂಗ್ಳು ಊಟ, ಜಾನುವಾರನ್ನ ಗಂಡನ ಮನೆಗೆ ಕಳಿಸ್ಕೊಟ್ಟಿದ್ದು. ಇದೆಲ್ಲದರ ಮಧ್ಯೆ ನಮ್ಮ ಬಿಸ್ನೆಸ್ ಬಗ್ಗೆನೇ ಮರ್ತ್ಬಿಟ್ಟಿದ್ದೀವಿ ನೋಡಿ. ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಎಲ್ಲರೂ ಫೋನ್ ಮಾಡಿಬಿಟ್ಟು ಆರ್ಡ್ರನ್ನ ಯಾವಾಗ ತಂದು ಕೊಡ್ತೀರಾ ಅಂತ ಕೇಳ್ತವ್ರೆ. ಸರಿ, ನಾನೆಲ್ಲ ಬೇಗ ರೆಡಿ ಮಾಡಿರ್ತೀನಿ. ನೀವು ನಾಳೆ ಮಧ್ಯಾಹ್ನನೇ ಹೋಗಿ ಡೆಲಿವರಿ ಮಾಡಿಬಿಡಿ. ಮೇಡಮ್ ಅವರೇ, ಈ ಬಿಸ್ನೆಸ್ ಮಾಡೋದಕ್ಕೆ ಲೈಸೆನ್ಸ್ಗೇನು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಏನಾಯಿತು? ಅಪ್ಲಿಕೇಶನ್ ಹಾಕಿದ್ದೀನಿ ಸಿದ್ದು ಅವರೇ, ಒಂದು 2-3 ದಿನದಲ್ಲಿ ಬಂದುಬಿಡುತ್ತೆ. ಮೇಡಮ್ ಅವರೇ, ಜಾನುವಾರು ಬಂದಿರೋದಕ್ಕೆ ನಿಮ್ಗೆ ತುಂಬ ಖುಷಿಯಾಗಿರ್ಬೇಕಲ್ಲ? ಹೌದು ಸಿದ್ದು ಅವರೇ, ಅವಳು ನನ್ನ ತಂಗಿ ಮಾತ್ರ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಅವಳಿಗೆ ಎಷ್ಟೇ ಖುಷಿ ಇದ್ದರೂ, ಅವಳಿಗೆ ಏನೇ ಕಷ್ಟ ಇದ್ದರೂ ಎಲ್ಲ ನನ್ನ ಹತ್ರ ಹೇಳ್ಕೊತಿದ್ಲು. ಅಷ್ಟೇ ಅಲ್ಲ, ನನಗೇನಾದರೂ ಸಮಸ್ಯೆ ಇದ್ದರೆ ನಾನು ಹೇಳ್ಕೊಳ್ಳೋಕ್ಕೂ ಮುಂಚೆ ಅದನ್ನು ಕಂಡು ಹಿಡಿದು ಅದು ಸರಿ ಹೋಗೋವರೆಗೂ ಬಿಡ್ತಿರ್ಲಿಲ್ಲ.